ನಿಜವಾಗ್ಲೂ ಇದು ಭಾರತೀಯ ಚಿತ್ರರಂಗಕ್ಕೆ ಒಂದು ವೆರಿ ಸ್ಯಾಡ್ ಡೇ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಅವರ ಕೊನೆಯ ಚಿತ್ರಕ್ಕೆ ನಾನು ನಿರ್ದೇಶಕನಾಗಿದ್ದೆ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಜೊತೆಗೆ ಇವತ್ತು ದುಃಖ ಕೂಡ ಆಗುತ್ತೆ. ಆ ಒಂದು ಅವರಿಗೆ ಅವರ ಶಿಸ್ತು, ಅವರ ಶ್ರದ್ಧೆ, ನಾನು ಅವ್ರಿಗೆ ಒಂದು 4-5 ದಿನಗಳು ಅವ್ರ ಜೊತೆ ಕೆಲಸ ಮಾಡಿದ್ದೆ ನಟ ಸಾರ್ವಭೌಮ ಚಿತ್ರದಲ್ಲಿ. ಬಹಳ ಖುಷಿಯಾಗಿದ್ದೇನು ಅಂದರೆ ಫಸ್ಟ್ ಅಪ್ರೋಚ್ ಮಾಡಿದಾಗ ಸ್ವಲ್ಪ ರಿಲಕ್ಟೆಂಟ್ ಆಗಿದ್ರು. ಬಟ್ ಇಲ್ಲ ಅಮ್ಮ, ನೀವು ಬಿ ಸರೋಜಾದೇವಿಯವರಾಗೆ ಅಭಿನಯಿಸಬೇಕು ಅಂತ ಅಂದಾಗ ಬಹಳ ಖುಷಿ ಪಟ್ಟರು. ನಾನಾಗೆ ಅಭಿನಯಿಸಬೇಕಾ, ಹಾಗಾದ್ರೆ ಚೆನ್ನಾಗಿರುತ್ತೆ. ಇದು 170 ಸಿನಿಮಾದಲ್ಲಿ ನಾನಾಗೆ ಅಭಿನಯಿಸುವಂತ ಅವಕಾಶ ಯಾವತ್ತೂ ಸಿಕ್ಕಿರಲಿಲ್ಲ. ಇದು ಚೆನ್ನಾಗಿರುತ್ತೆ. ನಾನಾಗೆ ಇರೋದಾದ್ರೆ ಬೇರೆ ಕ್ಯಾರೆಕ್ಟರ್ಗಳ ಬಗ್ಗೆ ಜಾಸ್ತಿ ಹೇಳಿ, ನನ್ನ ಬಗ್ಗೆ ನಾನೇ ಮಾಡ್ತೀನಿ. ಸೊ ಅದೆಲ್ಲ ನೆನ್ಸ್ಕೊಂಡ್ರೆ ಬಹಳ ಒಂದು ಖುಷಿ ಆಗುತ್ತೆ. ಇನ್ಫ್ಯಾಕ್ಟ್ ಅವರ ಹ್ಯುಮಿಲಿಟಿ ಬಗ್ಗೆ ಹೇಳಬೇಕು ಅಂತಂದ್ರೆ, ಒಂದಿನ ಶೂಟಿಂಗಿಗೆ ಒಂದು 30 ಮಿನಿಟ್ಸ್ ಲೇಟ್ ಆಗೋಯ್ತು. ಅವರು ರೀಚ್ ಆಗುತ್ತೆ ಡ್ಯೂ ಟು ಟ್ರಾಫಿಕ್ ರೀಸನ್ಸ್. ನೀವು ನಂಬಲ್ಲ, ಅಂತ ದೊಡ್ಡ ಪದ್ಮಶ್ರೀ ಪದ್ಮಭೂಷಣ ಗೆದ್ದಿರೋಂತಹ ನಟಿ ರೆಡಿಯಾಗಿ ಬಂದು ಇಡೀ ಯೂನಿಟ್ಗೆ ಹಿಂಗೆ ಕೈ ಮುಗಿದು ನನ್ನಿಂದ ತಡ ಆಗೋಯ್ತು, ದಯವಿಟ್ಟು ಕ್ಷಮಿಸ್ಬಿಡಿ ಎಲ್ಲರೂ ಅಂತ ಇಡೀ ಯೂನಿಟ್ಗೆ ಒಂದು ರೌಂಡ್ ಹಿಂಗೆ ಕೈ ಮುಗಿದು ಪ್ರದಕ್ಷಿಣೆ ಹಾಕಿ ಸಾರಿ ಕೇಳ್ಬಿಟ್ರು. ನಮ್ಗೆ ಎಲ್ಲರಿಗೂ ಒಂಥರ ಹೆಂಗಾಗೋಯ್ತು ಅಂತ, ಅಮ್ಮ ನೀವೇ ಯಾಕೆ, ಅಯ್ಯೋ ಏನು ಪ್ರಾಬ್ಲಮ್ ಇಲ್ಲ ಅಂತಂದ್ರು. ಇಲ್ಲ ತಪ್ಪಾಗಿದೆ. ಆ ಹ್ಯುಮಿಲಿಟಿ ಇದೆಯಲ್ಲ, ಹಂಗ್ ನೋಡಿದ್ರೆ ಅವರು ಆಗ್ಲೇ ಪ್ಯಾನ್ ಇಂಡಿಯನ್ ಹೀರೋಯಿನ್ ಅವರು. ಅಂದ್ರೆ ಗ್ರೇಟೆಸ್ಟ್ ಆಫ್ ಗ್ರೇಟೆಸ್ಟ್ ಆಕ್ಟರ್ಸ್ಗಳ ಜೊತೆ ಅವ್ರು ಸ್ಕ್ರೀನ್ ಶೇರ್ ಮಾಡಿ ಅವ್ರದೇ ಆದಂತ ಒಂದು ಸಪರೇಟ್ ಐಡೆಂಟಿಟಿ, ಸಪರೇಟ್ ಫ್ಯಾನ್ ಫಾಲೋಯಿಂಗು ರಾಜ್ಯದಿಂದ ರಾಜ್ಯದಕ್ಕೆ ಇದೆ. ದಿಲೀಪ್ ಕುಮಾರ್ ಅವ್ರ ಜೊತೆ ಆಗ್ಬೋದು, NTR ಅವ್ರ ಜೊತೆ ಆಗ್ಬೋದು, NGR ಅವ್ರ, ಅವರೆಲ್ಲರನ್ನ ಸೇರಿದ್ರೆ ಒಂದು ತೂಕ ನಮ್ಮ ಅಣ್ಣ ಅವ್ರ ಜೊತೆ ಅವರು ಆಕ್ಟ್ ಮಾಡಿದ್ದಾರೆ, ಸ್ಕ್ರೀನ್ ಶೇರ್ ಮಾಡಿದ್ದಾರೆ, ಗ್ರೇಟೆಸ್ಟ್ ಸಿನಿಮಾಸ್ ಮಾಡಿದ್ದಾರೆ. ಸೊ ಅಷ್ಟಿದ್ದವರು ಈ ಹ್ಯುಮಿಲಿಟಿನ ಐ ಥಿಂಕ್ ಯಂಗ್ಸ್ಟರ್ಸ್ ಯಾರು ನಮ್ಮ ಹೀರೋಯಿನ್ಸ್ಗಳು ಎಲ್ಲರೂ ಕಲಿಬೇಕು ಅಂತ ಅದನ್ನ ಫಾಲೋ ಮಾಡಬೇಕು. ಆ ರೀತಿಯ ಒಂದು ಮಾದರಿಯ ನಟಿಯಾಗಿದ್ರು. ಜೊತೆಗೆ ತಮ್ಮ ನಿರ್ದೇಶನದಲ್ಲಿಯೇ ಅವರು ಕೊನೆಯ ಸಿನಿಮಾ ಮಾಡಿದ್ದು ನಟ ಸಾರ್ವಭೌಮ. ಅಷ್ಟೇ ಅಲ್ಲ, ಪುನೀತ್ ರಾಜ್ಕುಮಾರ್ ಅಂತಂದ್ರೆ ಸರೋಜಾದೇವಿ ಅವರಿಗೆ ಬಹಳ ಪ್ರೀತಿ ಅಂತೆ. ಸೊ ನೀನ್ ನನ್ನ ಮಗನಾಗ್ ಹುಟ್ಟಬಾರ್ದ ಅಂತ ಪದೇ ಪದೇ ಹೇಳ್ತಾ ಇದ್ರಂತೆ. ಸೊ ಸೆಟ್ ನಲ್ಲಿ ಪುನೀತ್ ರಾಜ್ಕುಮಾರ್ ಮತ್ತೆ ಸರೋಜಾದೇವಿ ಅವರು ಹೇಗಿರ್ತಾ ಇದ್ರು, ಹೇಗೆ ಎಂಜಾಯ್ ಮಾಡ್ತಾ ಇದ್ರು? ಅದ್ಭುತವಾದ ಮೆಮರೀಸ್. ಅಂದ್ರೆ ಅದು ಇವತ್ತು ನನಗೆ ಆ ಡೇಸ್ ಎಲ್ಲ ನೆನಪಾಗ್ತಾ ಇದ್ರೆ ಐ ಆಮ್ ಫೀಲಿಂಗ್ ರಿಯಲಿ ಎಷ್ಟು ಪ್ರೆಷಿಯಸ್ ಮೂಮೆಂಟ್ಸ್ ಅದು ಅಂತ ಅನ್ಸ್ಬಿಡುತ್ತೆ. ಯಾಕೆಂತಂದ್ರೆ ಒಂದ್ ದಿವಸ ಇಡೀ ಯೂನಿಟ್ಗೆ ಅಮ್ಮ ಅವರೇನೆ ಅವ್ರ ಮನೆಯಿಂದ ಅಡುಗೆ ಮಾಡಿಸ್ಕೊಂಡು ತಂದಿದ್ರು. ಇಡೀ ಯೂನಿಟ್ಗೆ ವೆಜ್ ನಾನ್ ವೆಜ್ ಎಲ್ಲ ಇದು ಮಾಡಿ ತಂದು ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿ, ಅಷ್ಟು ಅಂದ್ರೆ ಅವ್ರ ಡೆಡಿಕೇಶನ್, ಅವ್ರಿಗೇನದು ಅವಶ್ಯಕತೆ ಇಲ್ಲ. ಒಂದು ಗೆಸ್ಟ್ ರೋಲು ಅವ್ರು ಅವಾಗ ಮಾಡ್ತಾ ಇದ್ರು. ಬಟ್ ಅದ್ರ ಬಗ್ಗೆ ತಿಳ್ಕೊಂಡು ಡೆಪ್ತು ಎಷ್ಟು ಏನ್ ಮಾಡಬೇಕು ಅಂದ್ರೆ ಆ ಸ್ಥಾನಕ್ಕೆ ಮರ್ಯಾದೆ ಅಂತ ಹೇಳ್ಬಿಟ್ಟು ನಮಗೆ ಕ್ಯಾಮ್ರಾಮನ್ಗೆ ಎಲ್ಲರಿಗೂ ಕೈ ಮುಟ್ಟಿ ನಮಸ್ಕಾರ ಮಾಡಿ, ಅಂದ್ರೆ ಅದು ಅವ್ರು ನಡೆದ್ ಬಂದಿರೋ ಅಂತ ಅಳವಡಿಸ್ಕೊಂಡಿರೋಂತಹ ಭಕ್ತಿ ಶ್ರದ್ಧೆ ಆ ಕೆಲಸದ ಮೇಲೆ. ಅದು ಎಲ್ಲ ನೋಡಿದಾಗ ನಾವೆಲ್ಲ ತುಂಬಾ ಸ್ಮಾಲ್ ಅಂತ ಅನ್ಸ್ಬಿಡುತ್ತೆ. ಆಕ್ಚುಲಿ ಅದು ಇಟ್ ಇಸ್ ಅ ಗ್ರೇಟೆಸ್ಟ್ ಮೆಮರಿ. ಐ ಥಿಂಕ್ ಐ ಚೆರಿಶ್ ದಿಸ್. ಆ ಒಂದು ಇದು ನನ್ನ ಲೈಫ್ ಲಾಂಗ್ ನಾನು ಅದನ್ನ ನೆನೆಸ್ಕೊಳ್ಳೋ ಅಂತಹ ಒಂದು ಇದು. ಮತ್ತೆ ಇನ್ನೊಂದು ಇನ್ಸಿಡೆಂಟ್ ಹೇಳಬೇಕು ಅಂದ್ರೆ, ನಮ್ಮ ಚಿತ್ರಕ್ಕೆ ಹಲವಾರು ತಂತ್ರಜ್ಞರೆಲ್ಲ ತಮಿಳುನಾಡವರು, ಅಂದ್ರೆ ಕೆಲವರು ಕ್ಯಾಮರಾಮನ್, ಕೆಲವು ಸ್ಪೆಷಲ್ ಎಕ್ವಿಪ್ಮೆಂಟ್ಸ್ ಎಲ್ಲ ತರಿಸಿರ್ತೀವಲ್ಲ, ಚೆನ್ನೈಯಿಂದ ತರಿಸಿರ್ತೀವಿ. ಸೊ ಅವರೆಲ್ಲ ಯು ಡೋಂಟ್ ಬಿಲೀವ್, ಪೀಟರ್ ಹೈನ್ ಅನ್ನೋ ಫೈಟ್ ಮಾಸ್ಟರ್, ಹೀಸ್ ಅನ್ ಇಂಟರ್ನ್ಯಾಷನಲ್ ಫೈಟ್ ಮಾಸ್ಟರ್. ಆ ಮನುಷ್ಯ ಕೂಡ ನಿಮ್ ಜೊತೆ ನಂದೊಂದು ಸೋಲೋ ಇಂಡಿವಿಜುವಲ್ ಫೋಟೋ ಬೇಕಮ್ಮ ಅಂತ ಹಠ ಹಿಡಿದು ಸೈಡಿಗೆ ಕರೆಸ್ಕೊಂಡು ಹೋಗಿ ಸ್ಪೆಷಲ್ ಲೈಟಿಗೆಲ್ಲ ಮಾಡಿಸ್ಕೊಂಡು ತೆಗೆಸ್ಕೊಂಡು ಮನೇಲಿ ದೊಡ್ಡ ಫ್ರೇಮ್ ಹಾಕ್ಸ್ಕೊಂಡಿದ್ದಾರೆ. ಅಂದ್ರೆ ಜಸ್ಟ್ ಇಮ್ಯಾಜಿನ್ ದೇರ್ ಸ್ಟಾರ್ಡಮ್, ಯಾವ ಲೆವೆಲ್ಗೆ ಅಂತ ಯೋಚನೆ ಮಾಡಿದ್ರು. ಕನ್ನಡದ ಗಿಳಿ ಅಂತಾನೆ ಅವ್ರು ಅಲ್ಲಿ ತಮಿಳುನಾಡಲ್ಲಿ ಅವರು ಫೇಮಸ್. ಸೊ ಅಂತವರಿಗೆ ಒಂದು ಲಾಸ್ಟ್ ಸಿನಿಮಾ ನನಗೆ ಅದು ಭಗವಂತ ಅವಕಾಶ ಕೊಟ್ಟಿದ್ದಾನಲ್ಲ ಅಂತ ನಿಜವಾಗ್ಲೂ ಖುಷಿ ಇದೆ. ಬಟ್ ಇವತ್ತು ಅವ್ರ ಸಾಧನೆ ಬಗ್ಗೆ ಹೇಳಬೇಕು ಅಂತಂದ್ರೆ, ಆ ಸಾಧನೆ ಅವರು ತುಂಬಾ ಶಿಖರದ ಎತ್ತರಕ್ಕೆ, ಆಕಾಶದ ಎತ್ತರಕ್ಕೆ ಮಾಡಿಬಿಟ್ಟಿದ್ದಾರೆ. ಅವ್ರ ಸಾಧನೆ ಕಲಾ ಸೇವೆ ಆಗ್ಬೋದು, ಸಮಾಜ ಸೇವೆ ಆಗ್ಬೋದು. ಐ ಥಿಂಕ್ ಅವರ ಚಾರಿಟಬಲ್ ಟ್ರಸ್ಟ್ ಅಲ್ಲಿ ಹಲವಾರು ಕಲಾವಿದರಿಗೆ ಸಹಾಯ ಮಾಡಿದ್ದಾರೆ. ಮತ್ತೆ ಆ ಟೈಮಲ್ಲಿ ಹಲವಾರು ಚಾರಿಟಬಲ್ ಟ್ರಸ್ಟ್ ನನಗೆ ಗೊತ್ತಿದ್ದಂಗೆ ತುಂಬಾ ಜನಕ್ಕೆ ಚಾರಿಟಿ ಮೂಲಕ, ಇದ್ರ ಮೂಲಕ, ಅಂದ್ರೆ ತುಂಬಾ ಒಂದು ಎಮೋಷನಲ್ ಲೇಡಿ. ಅವರ ಹಸ್ಬೆಂಡ್ ಅವ್ರದ್ದು ಸೂಟು, ವಾಚ್ಗಳು ಎಲ್ಲ ತೋರಿಸಿದ್ರು. ಅಂದ್ರೆ ಅದನ್ನ ಈಗಲೂ ಎಷ್ಟು ಕಾಪಾಡ್ಕೊಂಡಿದ್ದಾರೆ ಆ ಭಾವನೆಗಳನ್ನ ಅಂತಂದ್ರೆ, ಅಂದ್ರೆ ನಾವು ಈಗಿನ ಯೂತ್ ಎಲ್ಲ ತುಂಬಾ ಮೆಕ್ಯಾನಿಕಲ್, ಮೆಟೀರಿಯಲಿಸ್ಟಿಕ್ ಅಂತ ಅನ್ಕೊಂತೀನಿ.
ಅದು ಎಷ್ಟು ವ್ಯಾಲ್ಯೂ ಇರುತ್ತೆ. ಐ ಥಿಂಕ್ ಅವೆಲ್ಲ ವ್ಯಾಲ್ಯೂಸೇ ಆ್ಯಡ್ ಆಗಿ ಆ ಹೈಟ್ ಹೋಗಿರ್ತಾರೆ ಅಂತ ಅನ್ಸುತ್ತೆ ನನಗೆ. ಡೆಫಿನೆಟ್ಲಿ, ನೋ ಡೌಟ್, ನೋ ಡೌಟ್. ಕೇಳೋದೊಂದೇ, ಭಗವಂತ ಅವ್ರ ಕುಟುಂಬಕ್ಕೆ, ಅವ್ರ ಅಭಿಮಾನಿಗಳಿಗೆ ಎಲ್ಲರಿಗೂ ಒಂದು ನೋವನ್ನ ಭರಿಸುವಂತ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊತೀನಿ. ಜೊತೆಗೆ ಈ ಸಿನಿಮಾ ಆದ ನಂತರ ಅವ್ರ ಜೊತೆ ಮಾತನಾಡುವಂತಹ, ಅವ್ರನ್ನ ಭೇಟಿಯಾಗುವಂತ ಅವಕಾಶ ಏನಾದ್ರು ಸಿಕ್ತಾ? ಹಾ, ಒಂದ್ ದಿವಸ ಆಗಿತ್ತು. ಅಂದ್ರೆ ನಮ್ದು ಶೂಟಿಂಗ್ ಎಲ್ಲ ಮುಗಿದ ನಂತರ ಒಂದು ಡಬ್ಬಿಂಗಿಗೆ ಅದೇ ವರ್ಷದಲ್ಲೇ ನನ್ನ ಮದುವೆ ಆಗಿತ್ತು ಆಕ್ಚುಲಿ. ಅವಾಗ ಡೈರೆಕ್ಟ್ರೇ ದಯವಿಟ್ಟು ಕ್ಷಮಿಸಿ, ನಿಮ್ಮ ಮದುವೆಗೆ ಬರೋಕ್ಕಾಗಿರ್ಲಿಲ್ಲ ಅಂದ್ಬಿಟ್ಟು ಪಾಪ ನನ್ನ ವೈಫಿಗೊಂದು ಸೀರೆ ಗಿಫ್ಟ್ ಕೊಟ್ಟಿದ್ರು. ಸೊ ಆ ಥರ ಒಂದು ಅಂದ್ರೆ ಐ ಸ್ಟಿಲ್ ಚೆರಿಶ್ ದೋಸ್ ಡೇಸ್. 4-5 ಡೇಸ್ ಏನಿತ್ತು ಅವಾಗ ಹೆಂಗೆ ಆಕ್ಟ್ ಮಾಡ್ತಾ ಇದ್ವಿ, ಇವಾಗ ಹೆಂಗಿದೆ ಏನು ಅಂದ್ರೆ ಪ್ರತಿಯೊಬ್ರು ವಿ ಯೂಸ್ ಟು ಸೆಲೆಬ್ರೇಟ್ ಹರ್ ಎವ್ರಿ ಡೇ ಆನ್ ಅವರ್ ಶೂಟಿಂಗ್ ಸ್ಪಾಟ್. ಆಮೇಲೆ ನಾವು ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೆ, ಅದು ರೀಕ್ರಿಯೇಟ್ ಮಾಡಿದ್ವಿ. ಅಪ್ಪು ಸರ್ ಅವ್ರದ್ದು ಮತ್ತೆ ಇದು ಎರಡರದ್ದು ರೀಕ್ರಿಯೇಟ್ ಮಾಡಿದ್ವಿ. ಅದು ಎಲ್ಲ ತುಂಬಾ ಎಂಜಾಯ್ ಮಾಡಿಕೊಂಡು, ಅವ್ರ ಬಾಯಲ್ಲಿ ಇವ್ರನ್ನ ನಟ ಸಾರ್ವಭೌಮ ಅಂತ ಹೇಳಿಸ್ಬೇಕು ಅನ್ನೋ ಡೈಲಾಗು, ಅದೆಲ್ಲ ತುಂಬಾ ಎಂಜಾಯ್ ಮಾಡಿಕೊಂಡು, ಅಂದ್ರೆ ಲಿಟ್ರಲಿ ಅವರು ಒಂದು ತಾಯಿ ಮಗನ್ ನೋಡ್ದಂಗೆ ಆಗೋದು ಅವ್ರನ್ನ ನೋಡ್ತಾ ಇದ್ರೆ. ಅದು ತುಂಬಾ ಚೆನ್ನಾಗಿತ್ತು. ಐ ವಿಶ್ ಏನು ಇನ್ನೊಂದಷ್ಟು ವರ್ಷಗಳಿದ್ದು ಇನ್ನೊಂದಷ್ಟು ಚಿತ್ರಗಳು ಇಬ್ರು ಮಾಡಬೇಕಾಗಿತ್ತು ಅಂತ ಅನ್ಸುತ್ತೆ ಇವಾಗ ನೆನ್ಸ್ಕೊಂಡ್ರೆ. ಎಸ್ ಎಸ್, ನಿಜ ನಿಜ. ಥ್ಯಾಂಕ್ ಯು ಪವನ್ ಒಡೆಯರ್ ಅವರೇ, ಇಷ್ಟೊತ್ತು ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.